ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ ನನಗೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೆ, ನೇರವಾಗಿ ಎರಡು ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬಹಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಏನಾದ್ರು ಒಂದು ತೀರ್ಮಾನ ಮಾಡ್ಕೋಬಹುದು, ಸುಮ್ಮನೆ ನಮ್ಮನ್ನು ಅಡ್ಗಟ್ಟುಗಳ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ವರೆಗೂ ಹೀಗೆ ನಾವೇನಾದ್ರು ಒಂದು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗೋ ಹಂಗೋ ಏನೋ ನಮ್ಮ ಭವಿಷ್ಯ ನಿರ್ಮಾಣ ಮಾಡ್ತೀವಿ ಅಂತೇಳಿ ಕೆಲವರೆಲ್ಲ ಚಿಂತನೆ ಇದೆ. ಇವತ್ತು ಏನು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ, ಈಗ ಅದರ ಪಟ್ಟಿ ಇಲ್ಲಿ ಬಂತು ನನಗೆ. ಈಗ ಅದರ ಡೇಟು ಕೂಡ ಫಿಕ್ಸ್ ಆಗಿದೆ. ಸುಮಾರು ವೆಸ್ಟ್ ವೆಸ್ಟಲ್ಲಿ 247 ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿದ್ದಾರೆ. ನಾರ್ತ್ ಅಲ್ಲಿ 199 ತೆಗೆದುಕೊಂಡಿದ್ದಾರೆ, ಸೌತ್ ಅಲ್ಲಿ 129, ಸೆಂಟ್ರಲ್ 106, ಈಸ್ಟ್ ಅಲ್ಲಿ 78, ಒಟ್ಟು 779 ಜನ ಅರ್ಜಿಗಳನ್ನ ಸ್ವೀಕಾರ ಮಾಡ್ಕೊಂಡು ಹೋಗಿದ್ದಾರೆ. ನಾನು ಎಲ್ಲರಿಗೂ ಕೂಡ ಯಾರು ಅರ್ಜಿ ತೆಗೆದುಕೊಂಡಿದ್ದೀರಿ, ದಯವಿಟ್ಟು ನೀವು ಕೊನೆಯ ದಿನಗಳ ಗಂಟ ವೆಯ್ಟ್ ಮಾಡಕ್ ಹೋಗಬೇಡಿ. ಈಗ ಒಂದು 2 ದಿನದಲ್ಲೇ ಸಲ್ಲಿಸ್ಬಿಟ್ರೆ ನಿಮಗೂ ಒಳ್ಳೇದು. ನಾನು 10ನೇ ತಾರೀಕಿಗೆ ಸೀಮಿತ ಮಾಡಬೇಕಾಗಿತ್ತು. ಯಾಕೆಂದ್ರೆ ನಾವು ಪ್ರತಿಯೊಬ್ಬರು ಕ್ಯಾಂಡಿಡೇಟ್ ಬಗ್ಗೆ ನಮ್ಮದೇ ಆದಂಥ ವಿಮರ್ಶೆನ ಮಾಡಬೇಕಾಗಿದೆ. ಲಾಸ್ಟ್ ಮೂಮೆಂಟ್ ಆದರೆ ನಮಗೆ ಕಷ್ಟ ಆಗ್ತದೆ. 10ನೇ ತಾರೀಕು ಒಳಗಡೆ ದಯವಿಟ್ಟು ತಾವೆಲ್ಲ ಬಂದು ವಾಪಸ್ಸು ಕೊಟ್ಬಿಟ್ರೆ ಭಾಳ ಒಳ್ಳೇದು. ಏಕೆಂದರೆ ನಾವೆಲ್ಲ ನಮ್ಮ ಸಪ್ರೇಟ್ ರಿಪೋರ್ಟ್ನ ತರಿಸಿ ಯಾರು ಏನೇನು ಕೆಲಸ ಮಾಡೋರು, ಅರ್ಜಿ ಹಾಕೊಂಡಿರೋರು, ಸುಮ್ಮನೆ ಅರ್ಜಿ ಹಾಕೊಂಡವ್ರ, ಇಲ್ಲ ಅವ್ರದ್ದೇನಾದ್ರು ಶಕ್ತಿ ಇದೆಯಾ, ಫಾಲೋವರ್ಸ್ ಇದ್ದಾರಾ, ಇಲ್ಲಿ ನಾಯಕತ್ವ ಸೇವೆ ಮಾಡೋಂಥ ಗುಣ ಇದೆಯಾ, ಪಕ್ಷಕ್ಕೆ ನಿಷ್ಠೆಯಾಗಿರ್ತಾರ, ಇವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮ ಸರ್ಕಾರ ನಾನೆಲ್ಲೋದ್ರೂ ನಾನು ನೋಡ್ತಾ ಇದ್ದೀನಲ್ಲ, ಬಿಜೆಪಿ ಲೀಡರ್ಸು ನನಗೆ ಅಲ್ಲಿ ಸಿಗ್ತಾ ಇರ್ತಾರೆ. ಅವರು ಹೇಳ್ತಾರೆ, ನೀವು ಮಾಡ್ತಾರಂಥ ಕೆಲಸ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಸಮಸ್ಯೆ ಬಗೆಹರಿಸಿದ್ರಿ, ರಸ್ತೆಗಳು ಮಾಡಿದ್ರಿ, ಬಡವ್ರಿಗೆ ಏನೇನು ಸಹಾಯ ಮಾಡಬೇಕು ಖಾತೆಗಳೆಲ್ಲ ಮಾಡ್ತಾ ಇದ್ದೀರಿ, ಇಲ್ಲಿಗೆಲ್ಲ ಮಾಡ್ತಾ ಇದ್ದೀರಿ, B2 ಖಾತಾ ಮಾಡ್ಕೊಡ್ತಾ ಇದ್ದೀರಿ, ಎಲ್ಲ ದಾಖಲೆಗಳನ್ನೆಲ್ಲ ನೀವು ಸರಿ ಮಾಡ್ತಾ ಇರೋದನ್ನು ನೋಡಿದ್ರೆ ನಮಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿಯವರೇ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ.